Please turn your Bible to Gospel according to John, 15th chapter. We'll read verse 7. ದಯವಿಟ್ಟು ನಿಮ್ಮ ಸತ್ಯವೇದವನ್ನು ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 7ನೇ ವಚನಕ್ಕೆ ತಿರುಗಿಸ್ರಿ. If you abide in me and my words abide in you, you shall ask what you will, and it shall be done unto you. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. I have been teaching about answered prayers. ನಾನು ಆ ಪ್ರಾರ್ಥನೆಗಳಿಗೆ ಉತ್ತರ ಸಿಗುವಂಥದ್ರ ಕುರಿತಾಗಿ ಕಲಿಸ್ಕೊಡ್ತಾ ಇದ್ದೀನಿ. How to receive answer for our prayers. ಹೇಗೆ ನಮ್ಮ ಪ್ರಾರ್ಥನೆಗಳಿಗೆ ನಾವು ಉತ್ತರ ಹೊಂದಿಕೊಳ್ಳಬೇಕು. The most joyful thing for us is when God answers our prayers, we rejoice so much. ಭಾಳ ಸಂತೋಷವನ್ನು ಕೊಡುವಂಥ ವಿಷಯ ಏನಂತಂದರೆ ಯಾವಾಗ ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ. And the most discouraging factor is when we don't get the answer. ಆದರೆ ಅದೇ ರೀತಿಯಲ್ಲಿ ಯಾವಾಗ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗೋದಿಲ್ಲವೋ ಅದು ಬಹಳ ನಿರಾಶೆ ಕೊಡುವಂಥ ಸಮಯ ಆಗಿರ್ತದೆ. Why we ask? ಆವಾಗ ನಾವು ಕೇಳ್ತೇವೆ ಯಾಕೆ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಕ್ಕಿಲ್ಲ ಅಂತ. But Bible is a good, by book it is a word of God. It has a solution for everything. ಆದರೆ ಸತ್ಯವೇದ ಒಳ್ಳೆ ಪುಸ್ತಕ ಆಗಿದೆ. ಆಮೇಲೆ ಇದು ನಮಗೆ ಎಲ್ಲದಕ್ಕೂ ಒಂದು ಪರಿಹಾರ ಅದರಲ್ಲಿ ನಮಗೆ ಸಿಗ್ತದೆ. I am teaching how to get answer for our prayer. What we should do so that all our prayers will be answered. ಅದಕ್ಕೆ ನಾನು ಕಲಿಸ್ಕೊಡ್ತಾ ಇದ್ದೀನಿ. ನಾವು ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಸಿಗಬೇಕು ಅಂತಂದರೆ ನಾವು ಏನು ಮಾಡಬೇಕು, ಇದರಿಂದಾಗಿ ನಮ್ಮ ಎಲ್ಲ ಪ್ರಾರ್ಥನೆಗೆ ನಮಗೆ ಉತ್ತರ ಸಿಗ್ತದೆ. If when your prayer is answered, Jesus said, Father will be glorified. ಇಲ್ಲಿ ಹೇಳ್ತದೆ ಏನಂದರೆ ವಾಕ್ಯದಲ್ಲಿ ಯಾವಾಗ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗ್ತದೋ ಅಲ್ಲಿ ತಂದೆಯಾದ ದೇವರಿಗೆ ಮಹಿಮೆ ಉಂಟಾಗ್ತದೆ. Everyone can pray, everyone can get the answer. ಪ್ರತಿಯೊಬ್ಬೊಬ್ಬರ ಪ್ರಾರ್ಥನೆ ಮಾಡ್ಬೋದು, ಪ್ರತಿಯೊಬ್ಬರಿಗೂ ತಮ್ಮ ಪ್ರಾರ್ಥನೆಗೆ ಉತ್ತರ ಸಿಗ್ತದೆ. So I have been teaching the steps for this, how to get answer. ಅದಕ್ಕೆ ನಾನು ಹೇಗೆ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಹೊಂದಿಕೊಳ್ಬೇಕು ಅನ್ನೋದಕ್ಕಾಗಿ ಇರುವಂಥ ಕೆಲವು ಹೆಜ್ಜೆಗಳನ್ನು ಕಲಿಸ್ಕೊಡ್ತಾ ಇದ್ದೀನಿ. First step is, before you start your prayer, you should be convinced God wants to answer my prayer. ಮೊದಲೇದಾದಂಥ ಹೆಜ್ಜೆ ಏನಂದರೆ, ನೀವು ಪ್ರಾರ್ಥನೆ ಪ್ರಾರಂಭ ಮಾಡೋಕ್ಕಿಂತ ಮುಂಚೆನೇ ನಿಮಗೆ ಒಂದು ಭರವಸೆ ಇರಬೇಕೇನೆಂದರೆ ದೇವರು ನನ್ನ ಪ್ರಾರ್ಥನೆಗೆ ಉತ್ತರ ಕೊಡಲು ಬಯಸ್ತಾನೆ. You should not go thinking whether I'll get or not. ನೀವು ಪ್ರಾರ್ಥನೆ ಮಾಡುವಾಗ ಈ ಒಂದು ಯೋಚನೆಯಿಂದ ಹೋಗಬಾರ್ದು, ನನಗೆ ನನ್ನ ಪ್ರಾರ್ಥನೆಗೆ ಉತ್ತರ ಸಿಗ್ತದೋ ಇಲ್ಲೋ. I see some people, that's why in their language also, ದೇವರ ಚಿತ್ತ brother means they have a doubt, so they say ದೇವರ ಚಿತ್ತ. ಅದಕ್ಕೆ ಕೆಲವು ಜನ ಅವ್ರ ಮಾತಾಡುವಂಥ ರೀತಿಯಿಂದೇ ಗೊತ್ತಾಗ್ತದೆ ದೇವ್ರ ಚಿತ್ತ ಇದ್ದರೆ ದೇವ್ರ ಚಿತ್ತ ಅಂತಂದ್ರೆ ಅದರಿಂದ ಗೊತ್ತಾಗ್ತದೆ ದೇವರ ಚಿತ್ತ. Prosper, you will have your own house, you will have a good car, good. ದೇವರ ಚಿತ್ತ ಬ್ರದರ್, ದೇವರ ಚಿತ್ತ ನಡೀಲಿ. they will tell no ದೇವರ ಚಿತ್ತ is you should prosper, you should have a house. ನಾನು ಅವ್ರಿಗೆ ಹೇಳ್ತೀನಿ ದೇವ್ರು ನಿಮಗೆ ಅಭಿವೃದ್ಧಿಗೊಳಿಸಿ ಒಳ್ಳೆ ಮನೆ ಕೊಡ್ತಾನೆ ಅಂತಂದರೆ ದೇವ್ರ ಚಿತ್ತ ಅಂತ ಹೇಳ್ತಾರೆ. They are not sure God is going to answer the prayer. ಅಂದರೆ ಅವ್ರಿಗೆ ತಮ್ಮ ಪ್ರಾರ್ಥನೆಗೆ ದೇವರು ಉತ್ತರ ಕೊಡ್ತಾನೆ ಅಂತ ಅನ್ನುವಂಥ ಒಂದು ಖಚಿತತೆ ಇಲ್ಲ. First thing is, before you start the prayer, you should be convinced, I am going to pray, He is going to answer, I am going to get the result. ಮೊದಲೇದಾಗಿ ಹೆಜ್ಜೆ ಏನಂತಂದರೆ ನಿಮಗೆ ಖಚಿತತೆ ಇರಬೇಕೇನೆಂದರೆ ನಾನು ಪ್ರಾರ್ಥನೆ ಮಾಡ್ತೀನಿ, ನನ್ನ ಪ್ರಾರ್ಥನೆಗೆ ದೇವರು ಉತ್ತರ ಕೊಡ್ತಾನೆ. Then second thing is, you should decide what you are going to pray based on the scriptures. ಎರಡನೇ ಹೆಜ್ಜೆ ಏನಂದರೆ ನೀವು ಯಾವುದು ಕುರಿತಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀರಲ್ಲ ಆ ಪ್ರಾರ್ಥನೆ ಅದು ದೇವರ ವಾಕ್ಯದ ಅನುಗುಣವಾಗಿ ಇರಬೇಕು. Based on the promises of God. ದೇವರ ವಾಗ್ದಾನದ ಅನುಗುಣವಾಗಿ ಇರಬೇಕು. Prayer is not just talking. ಪ್ರಾರ್ಥನೆ ಅಂತ ಅನ್ನುವಂಥದ್ದು ಸುಮ್ಮನೆ ಮಾತಾಡುವಂಥದ್ದಲ್ಲ. Prayer is not crying. ಅಲ್ಲದೆ ಮತ್ತು ಪ್ರಾರ್ಥನೆ ಅನ್ನುವಂಥದ್ದು ಅಳೋದು ಕೂಡ ಅಲ್ಲ. You understand? Small children, if they want, what they do from parents. ನೋಡ್ರಿ, ಚಿಕ್ಕ ಮಕ್ಕಳು ತಂದೆ ತಾಯಿಯಿಂದ ಏನು ಸಿಗಲಿಲ್ಲ ಅಂದ್ರೆ ಅವ್ರು ಏನು ಮಾಡ್ತಾರೆ ಹೇಳ್ರಿ? They cry. Then the parents, you shut your mouth, okay, I'll give it. The same attitude we have towards God also. The moment pray means we cry, thinking if we cry, God will say, shut up, I will do for you. ಅವ್ರೇನು ಮಾಡ್ತಾರೆ, ಏನಾದರೂ ಸಿಗಲಿಲ್ಲ ಅಂತಂದರೆ ಬ್ಯಾ ಅಂತ ಆಳ್ತಾರೆ. ಆವಾಗ ನಾವು ತಂದೆ ದೇವ್ರ ಹತ್ರ ಕೂಡ ನಾವು ಅಳ್ತೀವಿ. ಏನಂದರೆ ಆವಾಗ ದೇವರು ನಮಗೆ ಅಪ್ಪ ಇವ್ರು ಬಾಯಿ ಮುಚ್ಚಬೇಕು ಅಂತ ಕೊಡ್ತಾನೆ ಅಂತ ಅನ್ಕೋತೀವಿ. ಬಾಯಿ ಮುಚ್ಚಬೇಕಂತ ದೇವ್ರು ಕೊಡಲ್ಲ.
He is father, good father is. ಆತನ ಬಾಯಿ ಮುಚ್ಚಬೇಕಲ್ಲ, ಇವರಿಗೆ ಸಮಾಧಾನ ಪಡಿಸ್ಬೇಕಲ್ಲ, ಸುಮ್ಮನೆ ಇರಿಸ್ಬೇಕಲ್ಲ ಅಂತ ಕೊಡೋದು ದೇವರು ಅಂತ ಅಲ್ಲ. We should use the word of God in our prayer, promise of God in our prayer. ನಾವು ನಮ್ಮ ಪ್ರಾರ್ಥನೆಯಲ್ಲಿ ದೇವರ ವಾಕ್ಯ, ದೇವರ ವಾಗ್ದಾನ ಉಪಯೋಗಿಸಬೇಕು. Then ask what you want, as if you already received it, like that you have to ask, then you will have it. ಮೂರನೇ ಹೆಜ್ಜೆ ಏನಂತಂದರೆ, ನೀವು ಈ ರೀತಿಯಲ್ಲಿ ಪ್ರಾರ್ಥನೆ ಮಾಡಬೇಕು, ಆ ಪ್ರಾರ್ಥನೆಗೆ ಆಗಲೇ ಉತ್ತರ ಸಿಕ್ಕಿದೆ ಅನ್ನುವಂಥ ರೀತಿಯಲ್ಲಿ ಪ್ರಾರ್ಥನೆ ಮಾಡಬೇಕು. Hallelujah. Then our desires, our thoughts should be in line with our prayer. ಆಮೇಲೆ ನಮ್ಮ ಆಸೆ ಮತ್ತು ನಮ್ಮ ಯೋಚನೆ ಎರಡು ನಾವು ಏನು ಪ್ರಾರ್ಥನೆ ಮಾಡಿದ್ದೀವಲ್ಲ ಅದರ ಅನುಗುಣವಾಗಿ ಇರಬೇಕು. Our desire should not be something else, prayer should not be something else. ಅಂದರೆ ನಮ್ಮ ಆಸೆನೇ ಬೇರೆ ಮತ್ತು ನಾವು ಮಾಡುವಂಥ ಪ್ರಾರ್ಥನೆನೇ ಬೇರೆ, ಅದು ಬೇರೆ ಬೇರೆ ಆಗಿರಬಾರ್ದು. Our prayer, our desires, our thoughts should be same. ನಮ್ಮ ಪ್ರಾರ್ಥನೆ, ನಾವೇನು ಪ್ರಾರ್ಥನೆ ಮಾಡಿದ್ದೀವಿ ಅದು ನಮ್ಮ ಪ್ರಾರ್ಥನೆ, ನಮ್ಮ ಆಸೆ ಮತ್ತು ನಮ್ಮ ಯೋಚನೆ ಮೂರು ಒಂದೇ ಆಗಿರಬೇಕು. And the fifth one is very important. ಮತ್ತೆ ಐದನೇ ವಿಷಯ ಬಹಳ ಮುಖ್ಯವಾದಂಥದ್ದು. You have to keep your faith, you have to guard your faith. ನಿಮ್ಮ ನಂಬಿಕೆಯನ್ನು ಅಲ್ಲಿ ಸುರಕ್ಷಿತವಾಗಿ ಕಾಪಾಡಿಕೊಳ್ಬೇಕು. Hallelujah. Say, I will guard my faith. ನನ್ನ ನಂಬಿಕೆಯನ್ನು ನಾನು ಕಾಪಾಡಿಕೊಳ್ಳುತ್ತೇನೆ. Because all of us have received faith. ಯಾಕಂದ್ರೆ ನಾವೆಲ್ಲರೂ ನಂಬಿಕೆಯನ್ನು ಹೊಂದ್ಕೊಂಡಿವಿ. The faith what you have in you is God's faith. It is supernatural faith. ನಿಮ್ಮ ಒಳಗಡೆ ಏನು ನೀವು ಹೊಂದ್ಕೊಂಡಿರುವಂಥ ನಂಬಿಕೆ ಅದು ದೇವರ ನಂಬಿಕೆ ಆಗಿದೆ, ಅದು ಅಸಾಧಾರಣವಾದಂಥ ನಂಬಿಕೆ That ಆಗಿದೆ. will produce supernatural miracles. ಆಮೇಲೆ ಆ ನಂಬಿಕೆ ಅಸಾಧಾರಣವಾದಂಥ ಅದ್ಭುತಗಳನ್ನು ಉಂಟು ಮಾಡ್ತದೆ. Why it is not happening? ಯಾಕೆ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗ್ತಾ ಇಲ್ಲ? Because we allow our mind to be affected by three things. ಯಾಕಂತಂದ್ರೆ ನಮ್ಮ ಮನಸ್ಸು ಮೂರು ವಿಷಯಗಳಿಂದ ಪ್ರಭಾವಿತ ಆಗುವಂತೆ ನಾವು ಅಲ್ಲಿ ಅನುಮತಿ ಕೊಡ್ತೇವೆ. Our mind is impacted by three things. ನಮ್ಮ ಮನಸ್ಸು ಮೂರು ವಿಷಯಗಳಿಂದ ಅಲ್ಲಿ ಪ್ರಭಾವಿತ ಆಗಿರ್ತದೆ. Now listen. ಈ ಕಡೆ ಕೇಳ್ರಿ. Our mind is impacted by three things. ನಮ್ಮ ಮನಸ್ಸು ಮೂರು ವಿಷಯಗಳಿಂದ ಅಲ್ಲಿ ಪ್ರಭಾವಿತ ಆಗಿರ್ತದೆ. These three things, if you take care, your mind you will control and your faith will produce result. ಈ ಮೂರು ವಿಷಯಗಳನ್ನು ನೀವು ಸರಿಯಾಗಿ ನೋಡಿಕೊಂಡ್ರೆ ಆವಾಗ ನಿಮ್ಮ ಯೋಚನೆ ಅಲ್ಲಿ ನಿಯಂತ್ರಣ ಮಾಡ್ಬೋದು, ಆವಾಗ ನೀವು ಅದರ ಫಲಿತಾಂಶ ನೀವು ನೋಡ್ತೀರಾ. What are the three things? ಈ ಮೂರು ವಿಷಯಗಳು ಯಾವುವು? I told you, observation, association and teaching. What you see, with whom you spend time and what teaching you receive. ಮೂರು ವಿಷಯಗಳ ಬಗ್ಗೆ ನಾನು ಹೇಳಿದ್ದೇನಂತಂದರೆ, ಯಾವುದು ನೀವು ನೋಡ್ತೀರೋ, ಆಮೇಲೆ ಯಾರ ಜೊತೆ ನೀವು ಇರ್ತೀರೋ, ಯಾವುದನ್ನು ನೀವು ಕೇಳ್ತೀರೋ. These three very important. ಇದು ಬಹಳ ಮುಖ್ಯ. Say in Kannada. ಎಲ್ರು ಹೇಳ್ರಿ. ನಾನು ಏನು ನೋಡ್ತೇನೆ, ನಾನು ಯಾರ ಜೊತೆ ಇರ್ತೇನೆ, ನಾನು ಏನು ಕೇಳ್ತೇನೆ. These three will have an impact on your mind. ಈ ಮೂರು ವಿಷಯಗಳು ನಿಮ್ಮ ಮನಸ್ಸಿನಲ್ಲಿ ಪ್ರಭಾವ ಬೀರ್ತದೆ. Whatever you see will have an impact. ಏನು ನೀವು ನೋಡ್ತೀರಾ ಅದು ನಿಮ್ಮ ಯೋಚನೆ ಮೇಲೆ ಪ್ರಭಾವ ಬೀರ್ತದೆ. That is why you should see good things. ಅದಕ್ಕೆ ನೀವು ಒಳ್ಳೆ ವಿಷಯನ್ನು ನೋಡಬೇಕು. Hallelujah. Hallelujah. I shared last week, Peter saw the wind, he started sinking. ಅಲ್ಲಿ ನಾನು ಹೋದ್ವಾರ ನಿಮಗೆ ಹೇಳಿದ್ದೇನೆಂದರೆ, ಪೇತ್ರನು ಅಲೆಗಳನ್ನು ಗಾಳಿ ನೋಡಿದ, ಅದಕ್ಕಾಗಿ ನೀರಿನಲ್ಲಿ ಮುಳುಗಲಿಕ್ಕೆ ಪ್ರಾರಂಭ ಆಯಿತು. We also get storms in the life. ಅದೇ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ನೋಡ್ರಿ, ಅಲ್ಲಿ ಬಿರುಗಾಳಿಗಳು ಬರ್ತವೆ, A lot of problems will come. ಎಷ್ಟೊಂದು ಸಮಸ್ಯೆಗಳು We ಬರ್ತವೆ. should not look here and there. ನಾವು ಆ ಕಡೆ ಈ ಕಡೆ ನೋಡಬಾರ್ದು. We should look on the promises of God. ನಾವು ದೇವರ ವಾಗ್ದಾನದ ಮೇಲೆ ನೋಡಬೇಕು. Hallelujah. Second, with whom do you spend time? That's very important. ಎರಡನೇ ವಿಷಯ, ನೀವು ಯಾರೊಟ್ಟಿಗೆ ಸಮಯ ಕಳೀತೀರಲ್ಲ ಅದು ಕೂಡ ಮುಖ್ಯ. If they are good, you will be good. If they discourage you, you will get discouraged. ಅವ್ರು ಒಳ್ಳೆಯವರಿದ್ರಂದ್ರೆ ನೀವು ಒಳ್ಳೆಯವರಾಗ್ತೀರಾ, ಅವ್ರು ನಿಮಗೆ ನಿರಾಶೆಗೊಳಿಸಿದಂದ್ರೆ ನಿಮಗೂ ನಿರಾಶೆ ಆಗ್ತದೆ. And third, what type of teaching you listen, that's very important. ಮೂರನೇದಾಗಿ ಯಾವ ಬೋಧನೆಗಳನ್ನು ನೀವು ಕೇಳಿಸ್ಕೊಳ್ತೀರಿ ಅದು ಕೂಡ ಮುಖ್ಯ. Hallelujah. Hallelujah. I am very careful about what I hear. ಅದಕ್ಕೆ ನೋಡ್ರಿ, ನಾನು ಯಾವ ವಿಷಯದ ಕೇಳಿಸ್ಕೊಳ್ತೀನೋ
ಅದ್ರ ಬಗ್ಗೆ ಭಾಳ ಎಚ್ಚರಿಕೆಯಿಂದ I ಇರ್ತೀನಿ. will not listen to every preacher. ಅದಕ್ಕೆ ನಾನು ಎಲ್ಲ ಬೋಧನೆಗಳನ್ನು ನಾನು ಕೇಳಿಸ್ಕೊಳ್ಳಲ್ಲ. I will know what is negative, what is bad. If I know, I'll stay far. ಯಾವುದು ಅಲ್ಲಿ ಒಳ್ಳೆಯದಾಗಿದೆ, ಯಾವುದು ಅಲ್ಲಿ ಕೆಟ್ಟದಾಗಿದೆ ಅಂತ ನಾನು ಗೊತ್ತು ಮಾಡ್ಕೊಳ್ತೀನಿ ಮತ್ತು ಅದರಿಂದ ದೂರ Because it ಇರ್ತೀನಿ. will have an impact on my mind and it will not produce supernatural result. ಯಾವುದ್ಯಾವುದು ನಕಾರಾತ್ಮಕವಾದದ್ದು ಕೆಟ್ಟದಾಗಿರ್ತದೆ ಅದನ್ನು ನಾನು ಕೇಳಿಸ್ಕೊಂಡಾಗ ಅದು ನನ್ನ ಮನಸ್ಸಿನ ಮೇಲೆ ಪ್ರಭಾವ ಬೀರ್ತದಂತ ಗೊತ್ತಿಟ್ಕೊಂಡು ನಾನು ಅದರಿಂದ ದೂರ ಇರ್ತೇನೆ. What you see, with whom you spend time and what you hear is very important. ಅದಕ್ಕೆ ನೀವೇನು ನೋಡ್ತೀರೋ, ನೀವು ಯಾರ ಜೊತೆ ಸಮಯ ಕಳೀತೀರಿ ಮತ್ತು ಯಾವುದನ್ನು ಕೇಳ್ತೀರಲ್ಲ, ಇದು ಮೂರು ಭಾಳ Now ಮುಖ್ಯ. come with me to Luke 21st chapter, ನನ್ನೊಟ್ಟಿಗೆ ಲೂಕನು ಬರೆದ ಸುವಾರ್ತೆ 21ನೇ ಅಧ್ಯಾಯಕ್ಕೆ ಬರ್ರಿ. verse 19. 19ನೇ ವಚನ. Luke 21st chapter talks about the signs of second coming. ಲೂಕ 21ನೇ ಅಧ್ಯಾಯ ಅದು ಯೇಸು ಕ್ರಿಸ್ತನ ಎರಡನೇ ಬರೋಣದ ಒಂದು ಚಿಹ್ನೆಗಳ ಕುರಿತಾಗಿದೆ. Verse 19 it says, "In your patience possess ye your souls." ಲೂಕನು ಬರೆದ ಸುವಾರ್ತೆ 21ನೇ ಅಧ್ಯಾಯ 19ನೇ ವಚನದಲ್ಲಿ ಹೇಳ್ತದೆ. ಲೂಕನು ಬರೆದ ಸುವಾರ್ತೆ 21ನೇ ಅಧ್ಯಾಯ 19ನೇ ವಚನದಲ್ಲಿ, ನಿಮ್ಮ ಸ್ಮರಣೆಯಿಂದ ನಿಮ್ಮ ಪ್ರಾಣಗಳನ್ನು ಪಡ್ಕೊಳ್ಳುವಿರಿ. In your patience possess ye your souls. ಇದು ಇಂಗ್ಲಿಷ್ನಲ್ಲಿ ನೋಡ್ಬೇಕಂತಂದರೆ, ತಾಳ್ಮೆಯಿಂದ ನಿಮ್ಮ ಪ್ರಾಣವನ್ನು ನೀವು ಹತೋಟಿ ವಹಿಸ್ರಿ. Anybody has a Pavitra Grantha here? ಪವಿತ್ರ ಗ್ರಂಥ ಯಾರಾದ್ರೂ ಇದ್ರೆ 21. ಅದರಲ್ಲಿ ನೋಡೋಣ. Luke 21:19. ಲೂಕನು ಬರೆದ ಸುವಾರ್ತೆ 21ನೇ ಅಧ್ಯಾಯ. ಸಹನೆಯಿಂದ ನಿಮ್ಮ ಪ್ರಾಣಗಳನ್ನು ಉಳಿಸಿಕೊಳ್ಳುತ್ತೀರಿ. ಸಹನೆಯಿಂದ. Okay. Possess your souls. ನಿಮ್ಮ ಪ್ರಾಣವನ್ನು ನೀವು ಸ್ವಾಧೀನ ಮಾಡ್ಕೊಳ್ತೀರಿ. I'll make it clear. Listen. Again, you have to remember, a man is made up of 3 parts. ಅದಕ್ಕೆ ಇಲ್ಲಿ ನೆನಪು ಮಾಡ್ಕೊಳ್ಬೇಕು, ಒಬ್ಬ ಮನುಷ್ಯನು 3 ಭಾಗವಾಗಿ ಮಾಡಲ್ಪಟ್ಟಿದ್ದಾನೆ. Spirit, soul and body. ಆತ್ಮ, ಪ್ರಾಣ ಮತ್ತು ಶರೀರ. Hallelujah. Hallelujah. So that teaching very soon we will start a Bible school. You attend. ಈ ಬೋಧನೆ ನಾವು ಬೇಗನೆ ನಾವು ಬೈಬಲ್ ಸ್ಕೂಲಲ್ಲಿ ನಾವು ಶುರು ಮಾಡ್ತೇವೆ, ನೀವು ಅದನ್ನ ಅಟೆಂಡ್ ಮಾಡಬೇಕು. Our real man is a spirit man. ನಮ್ಮ ನಿಜವಾದ ಮನುಷ್ಯ ಯಾರಂದ್ರೆ ಆತ್ಮನು. Hallelujah. Say in English, I am a spirit man. I have a soul. I live in a body. ಹೇಳ್ರಿ, ನಾನು ಆತ್ಮಿಕ ಮನುಷ್ಯನು, ನನಗೆ ಪ್ರಾಣ ಇದೆ, ನಾನು ಈ ಶರೀರದಲ್ಲಿ ಜೀವಿಸುತ್ತೇನೆ. So what we see is only body. ಅಂದ್ರೆ ನಾವೇನ್ ನೋಡ್ತಾ ಇದೀವಿ ಬರೇ ಶರೀರ. The real you is your spirit man. ಅಂದ್ರೆ ನಿಜವಾದ ನೀನು ಯಾರು? ನಿಮ್ಮ ಆತ್ಮ ಮನುಷ್ಯನು. Your spirit man is a new creation. ನಿಮ್ಮ ಆತ್ಮ ಮನುಷ್ಯನು ನೂತನ He is ಸೃಷ್ಟಿಯಾಗಿದ್ದಾನೆ. the image of God. ಆತನೇ ದೇವರ ಸ್ವರೂಪದಲ್ಲಿದ್ದಾನೆ. Hallelujah. ಹಲ್ಲೆಲೂಯಾ. Now, spirit man is like Jesus. ಈ ಆತ್ಮ ಮನುಷ್ಯನು ಯೇಸುವಿನ ತರ ಇದ್ದಾನೆ. This mind we have to control. That is the meaning of the scripture. ಈ ವಾಕ್ಯ ಏನ್ ಅರ್ಥ ಕೊಡ್ತದಂದ್ರೆ, ನಮ್ಮ ಮನಸ್ಸನ್ನು ನಾವು ಹತೋಟಿಯಲ್ಲಿ ಇಟ್ಕೊಳ್ಬೇಕು. Possess ye your soul means take control of your mind. ನಿಮ್ಮ ಪ್ರಾಣವನ್ನು ನೀವು ನಿಮ್ಮ ಸ್ವಾಧೀನ ಮಾಡಿಕೊಳ್ರಿ ಅಂದ್ರೆ ಅರ್ಥ, ನಿಮ್ಮ ಮನಸ್ಸನ್ನು ನೀವು ನಿಮ್ಮ ಹತೋಟಿಯಲ್ಲಿ ಇಟ್ಕೊಳ್ಬೇಕು. Say, I will take control of my mind. ನಾನು ನನ್ನ ಮನಸ್ಸನ್ನು ನನ್ನ ಹತೋಟಿಯಲ್ಲಿ ಇಟ್ಕೊಳ್ಳುವೆನು. We all pray. ನಾವೆಲ್ಲರೂ ಪ್ರಾರ್ಥನೆ ಮಾಡ್ತೀವಿ. We all pray. We say Amen. ನಾವೆಲ್ಲರೂ ಪ್ರಾರ್ಥನೆ ಮಾಡಿ ಆಮೇಲೆ ಪ್ರಾರ್ಥನೆ ಮುಗಿದ್ಮೇಲೆ ಆಮೇನ್ ಅಂತೀವಿ. Then answer will come. ಅದಾದ್ಮೇಲೆ ಅಲ್ಲಿ ಉತ್ತರ ಬರ್ತದೆ. Till then, how you control your mind is very important. ಆ ಉತ್ತರ ಬರೋ ತನಕ ನಮ್ಮ ಮನಸ್ಸನ್ನು ನಾವು ಯಾವ ರೀತಿಯಲ್ಲಿ ಹತೋಟಿ ಇಟ್ಕೊಳ್ತೀವೋ ಅದು ಬಹಳ ಮುಖ್ಯ. That is going to decide how you will protect your faith. ಅದು ನಿರ್ಧಾರ ಮಾಡ್ತದೆ ಹೇಗೆ ನಿಮ್ಮ ನಂಬಿಕೆಯನ್ನು ನೀವು ಅಲ್ಲಿ ಕಾಪಾಡ್ಕೊಳ್ತೀರಿ. We get trouble from every side. ನಮಗೆ ಎಲ್ಲ ಕಡೆಯಿಂದ ಅಲ್ಲಿ ಸಮಸ್ಯೆಗಳು ಬರ್ತವೆ. See verse 17, verse 16, 17, 18. Can somebody read? ಲೂಕ 21, 16, 17, 18 ವಚನ ಯಾರಾದ್ರೂ ಓದ್ತೀರಾ? You shall be betrayed both by parents and brothers and kinsfolks and friends. Some of you shall they cause
to be put to death. You shall be hated for all men for my name's sake, and there shall not an hair of your head perish. ಆದರೆ ತಂದೆ ತಾಯಿಗಳು, ಸಹೋದರರು, ಬಂಧುಗಳು, ಸ್ನೇಹಿತರು ನಿಮ್ಮನ್ನು ಹಿಡಿದುಕೊಡುವರು, ನಿಮ್ಮಲ್ಲಿ ಕೆಲವರನ್ನು ಕೊಲ್ಲಿಸುವರು, ನನ್ನ ಹೆಸರು ನಿಮಿತ್ತವಾಗಿ ನಿಮ್ಮನ್ನು ಎಲ್ಲರೂ ದ್ವೇಷಿಸುವರು, ಆದರೆ ನಿಮ್ಮ ತಲೆಯ ಒಂದು ಕೂದಲಾದರೂ ನಾಶವಾಗುವುದಿಲ್ಲ. You shall be betrayed by these 4 groups. ಇಲ್ಲಿ ವಾಕ್ಯದಲ್ಲಿ ಏನು ಬರೀತಾನೆ ಅಂದರೆ, ಈ 4 ಗುಂಪಿನ ಜನರಿಂದ ನೀವು ಅಲ್ಲಿ ತಿರಸ್ಕಾರ ಮಾಡಲ್ಪಡ್ತೀರಿ. Betray means no, they will backstab you, cheat you. ಅಂದರೆ ಅವ್ರು ನಿಮಗೆ ಮೋಸ ಮಾಡ್ತಾರೆ. ಮೋಸ ಮಾಡ್ತಾರೆ. ಯಾರು? What types of people? 4 ಥರದ ಜನರು. Hello? Parents, ತಂದೆ ತಾಯಿಗಳು, brothers, ಅಲ್ಲಿ ಸಹೋದರ ಸಹೋದರಿಯರು, kinsfolk, your relatives, ನಿಮ್ಮ ಸಂಬಂಧಿಕರು and friends. ಮತ್ತು ನಿಮ್ಮ ಸ್ನೇಹಿತರು. Tell in Kannada. ಎಲ್ಲರೂ ಹೇಳ್ರಿ. ತಂದೆ ತಾಯಿ, ಅಣ್ಣ ತಮ್ಮಂದಿರು, ಓಕೆ, ಅಕ್ಕ ತಂಗಿಯರು, ಓಕೆ, ಮತ್ತೆ ಬಂಧುಗಳು, ಸಂಬಂಧಿಕರು, ಮತ್ತೆ ಸ್ನೇಹಿತರು. ಸ್ನೇಹಿತರು ಎಷ್ಟು ಕಷ್ಟ ಆಗ್ತದೆ. ಇನ್ನೊಂದ್ಸತಿ ಹೇಳೋಣ. ತಂದೆ ತಾಯಿಗಳು, ನಮ್ಮ ಏನಂತಾರೆ, ಅಕ್ಕ ತಂಗಿ, ತಮ್ಮ ತಂಗಿಯಂದಿರು, ಓಕೆ, ಆಮೇಲೆ ಸಂಬಂಧಿಕರು, ಸ್ನೇಹಿತರು. See, outside if somebody does, no problem for us. ನೋಡ್ರಿ, ಬೇರೊಬ್ರು ಯಾರೋ ಪರಿಚಯ ಇರ್ಲಾರ್ದವ್ರು ನಮಗೇನಾದ್ರೂ ಮಾಡಿದ್ರೆ ಅದ್ರ ಬಗ್ಗೆ ನಮ್ಗೇನು ತಲೆ ಕೆಡಿಸ್ಕೊಳ್ಳಲ್ಲ. ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. Out of this one person does anything, what happens to us? ಈ 4 ಗುಂಪಿನ ಜನರಲ್ಲಿ ಯಾರಾದ್ರೂ ಏನಾದ್ರೂ ಮಾಡಿದಾಗ ನಮ್ಗೇನು ಅನ್ನಿಸ್ತದೆ ಹೇಳ್ರಿ? Some of you will be put to death. ಇಲ್ಲಿ ವಾಕ್ಯ ಬರೀತದೆ ಅಂದರೆ, ಕೆಲವು ಜನರು ನೀವು ಅಲ್ಲಿ ಸಾಯಿಸಲ್ಪಡ್ತೀರಿ ಅಥವಾ ಕೊಲ್ಲಲ್ಪಡ್ತೀರಿ. You shall be hated by all men for my name's sake. ಆಮೇಲೆ ವಾಕ್ಯ ಹೇಳ್ತಿದೆ, ನನ್ನ ಹೆಸರಿನ ನಿಮಿತ್ತವಾಗಿ ನಿಮ್ಮನ್ನು ಎಲ್ಲರೂ ಹಾಗೆ ಮಾಡುವರು. Why they will do it? ಯಾಕೆ ಎಲ್ಲ ಜನರು ನಿಮಗೆ ದ್ವೇಷ ಮಾಡ್ತಾರೆ, ಹಾಗೆ ಮಾಡ್ತಾರೆ? Not because you are bad. ನೀವೇನ್ ಕೆಟ್ಟವರಿದ್ದೀರಿ ಅಂತ ಅಲ್ಲ, For his name's sake. ಅಂದ್ರೆ ಯೇಸುವಿನ ಹೆಸರಿನ For ನಿಮಿತ್ತವಾಗಿ, the sake of name of Jesus Christ. ಯೇಸು ಕ್ರಿಸ್ತನ ಹೆಸರಿನ ನಿಮಿತ್ತವಾಗಿ ಅವರೆಲ್ಲ ಜನರು ನಿಮಗೆ ಏನ್ ಮಾಡ್ತಾರೆ? ದ್ವೇಷ ಮಾಡ್ತಾರೆ. Hallelujah. Hallelujah. This is the only suffering you have as a Christian. ಇದೊಂದೇ ನಿಮಗೆ ಇರುವಂತ ಶ್ರಮ ಅಥವಾ ಕಷ್ಟ ಒಂದು ಕ್ರೈಸ್ತರಾಗಿ. I still remember there was one girl in our church. ನನಗಿನ್ನೂ ನೆನಪಿದೆ, ಒಬ್ಬ ಹುಡುಗಿ ಇದ್ಲು ನಮ್ಮ ಚರ್ಚ್ನಲ್ಲಿ. She studied in one school where everybody is copying. ಆಕೆ ಸ್ಕೂಲಲ್ಲಿ ಓದಿದ್ಲು ಅಂದ್ರೆ ಎಲ್ಲರೂ 10ನೇ ಕ್ಲಾಸ್ ಎಕ್ಸಾಮ್ ಎಲ್ಲರೂ ಕಾಪಿ ಮಾಡ್ತಾ ಇದ್ರು. Her father went to give chit, peon gave money to teacher, go give to my daughter. ಅಕ್ಕಿನ ತಂದೆನೇ ಹೋಗಿ ಪ್ಯೂನ್ಗೆ ಪೈಸಾ ಕೊಟ್ಟು, ಹೋಗಿ ನನ್ನ ಮಗಳಿಗೆ ಹೋಗಿ ಚೀಟಿ ಕೊಡು ಅಂತಂದು ಹೇಳಿದ್ರು. She said, I will not take. ಆಕೆ ಹೇಳಿದ್ಲು, ಇಲ್ಲ ನಾ ತಗೊಳಲ್ಲ. No, whose mistake it is? ಈಗ ಹೇಳ್ರಿ, ಯಾರು ತಪ್ಪು? But everybody says, all are copying, why are you not copying? ಆದ್ರೆ ಆಕೆಗೆ ಎಲ್ಲರೂ ಹೇಳ್ತಾ ಇದಾರೆ, ಎಲ್ಲರೂ ಚೀಟಿ ಹೊಡ್ಯಾಕತ್ತಾರ, ಎಲ್ಲರೂ ಕಾಪಿ ಮಾಡತ್ತಾರ, ನೀನ್ ಯಾಕೆ ಕಾಪಿ ಮಾಡಕತ್ತಿ? She wants to stand for Christ. ಆಕೆ ಯೇಸು ಕ್ರಿಸ್ತನ್ಗಾಗಿ ಸಾಕ್ಷಿಯಾಗಿ ನಿಲ್ಬೇಕಂತಿದ್ದಾಳೆ. For the sake of name of Christ, she has to suffer. ಆದ್ರೆ ಯೇಸುವಿನ ಹೆಸರಿನ ನಿಮಿತ್ತವಾಗಿ ಆಕೆ ಕಷ್ಟ ಪಡ್ಬೇಕಾಯ್ತು. Hallelujah. You understand? This is the only suffering we all have. ನೋಡ್ರಿ, ಇದೊಂದೇ ಕಷ್ಟ ಎಲ್ರಿಗೂ ಇರ್ತದೆ. But he says, ಆಮೇಲೆ ಮುಂದೆ ವಾಕ್ಯ ಹೇಳ್ತದೆ, even one hair of your head will not perish. ಮುಂದೆ ವಾಕ್ಯ ಹೇಳ್ತದೆ ಏನಂತಂದ್ರೆ, ಆದ್ರೂ ನಿಮ್ಮದೊಂದು ತಲೆ ಕೂದಲಾದರೂ ನಾಶವಾಗುವುದಿಲ್ಲ. Say in Kannada, all of you. ಎಲ್ರು ಕನ್ನಡದಲ್ಲಿ ಹೇಳ್ರಿ. ಆದರೆ ನನ್ನ ಒಂದು ತಲೆ ಕೂದಲಾದರೂ ನಾಶವಾಗುವುದಿಲ್ಲ. ಆದರೆ ನನ್ನ ಒಂದು ತಲೆ ಕೂದಲಾದರೂ ನಾಶವಾಗುವುದಿಲ್ಲ. ಏನರ್ಥ ಆಯ್ತು? ಏನರ್ಥ ಆಯ್ತು? ಏನರ್ಥ? It will not fall. It will not become grey also. ಅಂದ್ರೆ no tension for you. ಅಂದ್ರೆ ಯಾವುದೇ ಚಿಂತೆ ಮಾಡೋದ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಿಮ್ ತಲೆ ಕೂದಲು ಉದುರಲ್ಲ, ಮತ್ತೆ ತಲೆ ಕೂದಲು ಬೆಳ್ಳಗ್ನೂ ಆಗಲ್ಲ. Nothing will happen to you. ಏನು ಆಗಲ್ಲ ನಿಮಗೆ. Everybody is against you, no problem. ಎಲ್ಲರೂ ನಿಮ್ಮ ವಿರುದ್ಧವಾಗಿ ಇರ್ತಾರೆ, ಆದ್ರೂ ನಿಮಗೆ ಏನು ಆಗಲ್ಲ.
then he says, ಆಮೇಲೆ ಆತನು ಹೇಳ್ತಾನೆ, in your patience possess ye your souls. ಆಮೇಲೆ ಮುಂದೆ ವಾಕ್ಯದಲ್ಲಿ ಹೇಳ್ತಾನೆ, ನಿಮ್ಮ ತಾಳ್ಮೆಯಿಂದ ನಿಮ್ಮ ಪ್ರಾಣವನ್ನು ನೀವು ಹತೋಟಿಯಲ್ಲಿ ಇಟ್ಕೊಳ್ಳಿ. All these problems will come. ಎಲ್ಲ ಸಮಸ್ಯೆಗಳು Everybody will leave you. Everybody will talk against you. ಎಲ್ಲರೂ ನಿಮ್ ಬಿಟ್ಟು ಹೋಗ್ಬಿಡ್ತಾರೆ, ಎಲ್ಲರೂ ನಿಮ್ಮ ವಿರುದ್ಧವಾಗಿ ಮಾತಾಡ್ತಾರೆ. But take control of your mind. ಆದ್ರೂ ಕೂಡ ನಿಮ್ಮ ಮನಸ್ಸನ್ನು ನೀವು ನಿಮ್ಮ ಹತೋಟಿಯಲ್ಲಿ ಇಟ್ಕೊಳ್ರಿ. But what this mind will do? ಅವಾಗ ಯಾರಾದ್ರೂ ಹಿಂಗ್ ಹೇಳಿದಾಗ ನಮ್ಮ ಮನಸ್ಸು ಏನ್ ಮಾಡ್ತದೆ ಹೇಳ್ರಿ? ಸ್ವಂತ ಅಣ್ಣನೇ ಮಾಡಿದ ನೋಡ್ರಿ, ನನ್ನ ದೋಸ್ತ್ ಮಾಡಿದ, we sit and we don't cry. ನಮ್ಮ ಸ್ವಂತ ಅಣ್ಣನೇ ಹೆಂಗ್ ಮಾಡ್ದ, ದೋಸ್ತೆ ಮಾಡ್ದ ಅಂತಂದು ಕುಂತು ನಾವು ಅಳ್ತೀವಿ. You have to take charge of your mind. You have to take control of your mind. ಅದಕ್ಕೆ ನೀವು ನಿಮ್ಮ ಮನಸ್ಸನ್ನು ನೀವು ಹತೋಟಿಯಲ್ಲಿ If ಇಟ್ಕೊಳ್ಬೇಕು. you don't control your mind, ಈಗ ನಿಮ್ಮ ಮನಸ್ಸನ್ನು ನಿಮ್ಮ ಹತೋಟಿಯಲ್ಲಿ ಇಟ್ಕೊಳ್ಳಿಲ್ಲ ಅಂದ್ರೆ what happens? ಅವಾಗ ಏನಾಗ್ತದೆ ಹೇಳ್ರಿ? Fear comes in. ಭಯ ಬರ್ತದೆ, Doubt comes in. ಸಂಶಯ ಬರ್ತದೆ. You begin to question God now. ಅವಾಗ ದೇವ್ರಿಗೆ ನಾವು ಪ್ರಶ್ನೆ ಹಾಕ್ಲಿಕ್ಕೆ ಪ್ರಾರಂಭ ಮಾಡ್ತೀವಿ. Where is God? ದೇವ್ರೆಲ್ಲನ, Why he is not helping me? ಯಾಕೆ ದೇವ್ರು ನನಗೆ ಸಹಾಯ ಮಾಡಕತ್ತಿಲ್ಲ? Hello? God says take care of your mind. ಅವಾಗ ದೇವ್ರು ಹೇಳ್ತಾ ಇದಾರೆ, ನಿನ್ ಮನಸ್ಸು ನೀನ್ ನೋಡ್ಕೊಳ್ಳಲ್ಲ ಸರಿಯಾಗಿ. Put your mind under control. ಅಂದ್ರೆ ನಿನ್ನ ಮನಸ್ಸನ್ನು ನಿನ್ನ ಕಂಟ್ರೋಲ್ ಅಲ್ಲಿ, ನಿನ್ನ ಹತೋಟಿಯಲ್ಲೇ ಇಟ್ಕೋ. Tell your neighbor, put your mind under your control. ನಿಮ್ ಪಕ್ಕದವ್ರಿಗೆ ಹೇಳ್ರಿ, ನಿನ್ನ ಮನಸ್ಸನ್ನು ನಿನ್ನ ಕಂಟ್ರೋಲ್ ಅಲ್ಲಿ ಇಟ್ಕೋ. Means ಇದ್ರ ಅರ್ಥ ಏನು? your mind should be controlled by your spirit. ಅಂದ್ರೆ ನಿನ್ನ ಮನಸ್ಸು ನಿನ್ನ ಆತ್ಮನಿಂದ ಅಲ್ಲಿ ಕಂಟ್ರೋಲ್ ಅಥವಾ ಹತೋಟಿಯಲ್ಲಿ ಇರಬೇಕು. Hallelujah. Who should control your mind? ನಿನ್ನ ಮನಸ್ಸನ್ನು ಯಾರು ಅಲ್ಲಿ ಹತೋಟಿ ವಹಿಸ್ಬೇಕು? ನಿಮ್ಮ ಅಪ್ಪ ಇಲ್ಲ, ನಿಮ್ಮ ಅಪ್ಪ ಅಲ್ಲ, ಪಾಸ್ಟರ್ ಇಲ್ಲ, ಪಾಸ್ಟರು ಅಲ್ಲ. you means your spirit man should control. ಅಂದ್ರೆ ನೀನು ನಿನ್ನ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ಬೇಕು ಅಂದ್ರೆ ನೀನು ಅನ್ನುವಂಥದ್ದು ನಿನ್ನ ಆತ್ಮ. If you don't control, devil use the circumstances, it will disturb your mind so that you will not protect your faith, you will not guard your faith. ಈಗ ನಿಮ್ಮ ಮನಸ್ಸನ್ನು ನೀವು ಅಲ್ಲಿ ನಿಯಂತ್ರಣದಲ್ಲಿ ಅಥವಾ ಹತೋಟಿಯಲ್ಲಿ ಇಟ್ಕೊಳ್ಳಿಲ್ಲ ಅಂದ್ರೆ ಸೈತಾನ ಏನ್ ಮಾಡ್ತಾನೆ, ಎಲ್ಲ ಆತನ ವಿಚಾರಗಳು ಹಾಕ್ತಾನೆ. ಅವಾಗ ನಿಮ್ಮ ನಂಬಿಕೆಯನ್ನು ನೀವು ಕಾಪಾಡಿಕೊಳ್ಳಕ್ಕಾಗಲ್ಲ. For example, always I give this example, no? It is easy to remember. ಉದಾಹರಣೆಗಾಗಿ ಇದೇ ಉದಾಹರಣೆ ನಾನು ಯಾವಾಗಲೂ ಕೊಡ್ತೀನಿ, Can you show ನೆನಪಿಟ್ಟು. 3 fingers like this? All of you. Keep your ಎಲ್ಲರೂ fingers. ಈ ತರ ನಿಮ್ಮ ಬೆರಳು ತೋರಿಸ್ತೀರಿ. Tell after me, okay? In English, we'll do it in Kannada also. Say spirit, soul, body. ಎಲ್ರು ಹೇಳ್ರಿ. ಆತ್ಮ, ಆತ್ಮ, ಪ್ರಾಣ, ಶರೀರ. One more time. Spirit, soul, body. ಈಗ ಮೂರಿದಾವಲ್ಲ, ಓಕೆ? ಆತ್ಮ, ಪ್ರಾಣ, ಶರೀರ. Keep the Bible down. Now, which is in the top? ಈಗ ಯಾವುದು ಮೇಲಿದೆ? ಆತ್ಮ. ಯಾವುದು? ಜೋರಾಗಿ. So always spirit should be in the top. ಯಾವಾಗ್ಲೂ ಈ ಆತ್ಮ ಮೇಲಿರ್ಬೇಕು. Spirit should tell the mind what to do. ಈ ಆತ್ಮ ಈ ಮನಸ್ಸಿಗೆ ಹೇಳ್ಬೇಕು ಏನ್ ಮಾಡ್ಬೇಕಂತ. Hallelujah. Hallelujah. See, when you see biryani, no, what your mind tells? ಈಗ ನೀವು ಬಿರಿಯಾನಿ ನೋಡಿದಾಗ ನಿಮ್ಮ ಮನಸ್ಸು ಏನಂತ ಹೇಳ್ತದೆ? ಎಷ್ಟು ತಿನ್ನಬೇಕು ಅನ್ಸ್ತದೆ? The body also will react there. ಅವಾಗ ಶರೀರನು ಅದ್ರ ಜೊತೆನೇ ರಿಯಾಕ್ಟ್ the moment you look, saliva comes out. ಈಗ ಬಿರಿಯಾನಿ ಅಲ್ಲಿ ನೋಡಿದ ತಕ್ಷಣನೇ ಅಲ್ಲಿ ಬಾಯಲ್ಲಿ ನೀರು ಬರ್ತದೆ. The moment you smell, the desire comes out. ಯಾವ ಕ್ಷಣ ನೀವು ಅದೊಂದು ವಾಸನೆ ನೋಡ್ತೀರಿ, ಅಲ್ಲಿ ಒಳಗಡೆ ಆಸೆ ಬಂದ್ಬಿಡ್ತದೆ. Eat more. ಅವಾಗ ಏನ್ ಅನಿಸ್ತದ? ಇನ್ನು ಜಾಸ್ತಿ ತಿನ್ಬೇಕು, Some more. ಇನ್ನು ಜಾಸ್ತಿ ತಿನ್ಬೇಕು, Some more. ಇನ್ನು ಜಾಸ್ತಿ, Some more. ಇನ್ನು ಜಾಸ್ತಿ. You know what happens like that when you eat? ಆ ತರನೇ ನೀವು ತಿಂತಾ ಇದ್ರೆ ಏನಾಗ್ತದೆ ಗೊತ್ತಾ? It becomes ulta. ಅವಾಗ ಇದು ಇದ್ದಿದ್ದು ಹಿಂಗ್ ಉಲ್ಟಾ ಆಗುತ್ತೆ. Body, soul, spirit. ಅಂದ್ರೆ ಇದು ಶರೀರ ಮೇಲ್ ಬಂದ್ಬಿಡ್ತದೆ, ಆಮೇಲೆ ಅದ್ರ ಕೆಳಗಡೆ ಪ್ರಾಣ, ಆಮೇಲೆ ಆತ್ಮ. Because you saw it now. ಈಗ ನೀವು ನೋಡ್ಬಿಟ್ರಲ್ಲ, Your body wants it. ಈಗ ನಿಮ್ಮ ಶರೀರಕ್ಕೆ ಬೇಕು. Suddenly you feel double hunger in the stomach. ಅವಾಗ ನಿಮ್ಮ ಹೊಟ್ಟೆಲಿ 2 ಪಟ್ಟು ಹಸಿವೆ ಸ್ಟಾರ್ಟ್ ಆಗ್ಬಿಡ್ತದೆ. Mind says, yeah, it is correct. You are hungry. Eat more. ಅವಾಗ ಈ ಪ್ರಾಣ ಹೇಳ್ತದೆ, ಅದು ಕರೆಕ್ಟ್ ಈಗ ನಿನ್ಗೆ ಬಹಳ ಹಸಿವಾಗ್ಯದ, ಜಾಸ್ತಿ ತಿನ್ನು.
excess eating is not good. ಈಗ ಜಾಸ್ತಿ ತಿನ್ನೋದು ಒಳ್ಳೇದಲ್ಲಲ್ಲ, Eating is not wrong. ತಿನ್ನೋದು ತಪ್ಪಲ್ಲ. Hallelujah. Who controls? See, it should not happen. Always your body should not control your mind. Your desire should not control. You should control your mind. Your spirit should control your mind. ಯಾವಾಗಲೂ ನೋಡ್ರಿ, ನಿಮ್ಮ ದೇಹ ನಿಮಗೆ ಕಂಟ್ರೋಲ್ ಮಾಡಬಾರ್ದು, ನಿಮ್ಮ ಆಸೆ ನಿಮ್ಮನ್ನು ಕಂಟ್ರೋಲ್ ಮಾಡಬಾರ್ದು. Sometimes we don't understand all these things. The best person we can blame is devil. ಭಾಳಷ್ಟು ಸತಿ ಏನಾಗ್ತದೆ ಅಂದರೆ ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊಳ್ಳಲ್ಲ. ಅದಕ್ಕೆ ಏನಾದರೂ ಸಮಸ್ಯೆ ಆದಾಗ ಸೈತಾನ್ ಮೇಲೇ ನಾವು ಎಲ್ಲ ಏನಾಗ್ಬಿಡ್ತೀವಿ, ತಪ್ಪು ಹೊರಿಸ್ಬಿಡ್ತೀವಿ. ಸೈತಾನ್ ಅದು ಮಾಡಿದಾನ ಬ್ರದರ್, ಸೈತಾನ್ ಇದು ಮಾಡಿದಾನ ಬ್ರದರ್, ಸೈತಾನ್ ಏನು ಮಾಡಿದಾನೆ, ಏನಿಲ್ಲ ಅವನ ಹತ್ರ. He is a defeated foe. ನೋಡ್ರಿ, ಸೈತಾನನ್ನು ಸೋತೋದಂಥ ವೈರಿ ಅಲ್ಲ. He is under your feet. ಆ ಸೈತಾನ ನಮ್ಮ ಕಾಲ್ ಕೆಳಗಡೆ ಇದ್ದಾನೆ. He has no power. ಆತನಲ್ಲಿ ಯಾವ ಶಕ್ತಿನೇ ಇಲ್ಲ. Maybe he uses the circumstances. ಆತನು ಪರಿಸ್ಥಿತಿಯನ್ನು ನಮ್ಮ ವಿರುದ್ಧವಾಗಿ ಉಪಯೋಗಿಸಬಹುದು. That is why we should control our mind. ಅದಕ್ಕೆ ನಮ್ಮ ಮನಸ್ಸನ್ನು ನಾವು ನಮ್ಮ ಹತೋಟಿಯಲ್ಲಿ ಇಟ್ಕೊಳ್ಬೇಕು. Now come with me to Galatians 6th chapter. ನನ್ನೊಟ್ಟಿಗೆ ಗಲಾತ್ಯ 6ನೇ ಅಧ್ಯಾಯಕ್ಕೆ ಬರ್ರಿ. Galatians 6th chapter. ಗಲಾತ್ಯ 6ನೇ ಅಧ್ಯಾಯ. Verse 7. 7ನೇ ವಚನ. Be not deceived, God is not mocked, for whatsoever man sows, that shall he reap. ಮೋಸ ಹೋಗಬೇಡ್ರಿ, ದೇವರು ತಿರಸ್ಕಾರ ಸಹಿಸುವವನಲ್ಲ, ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. Tell in Kannada all of it. ಎಲ್ಲರೂ ನನ್ನೊಟ್ಟಿಗೆ ಹೇಳ್ರಿ, ಮೋಸ ಹೋಗಬೇಡ್ರಿ, ದೇವರು ತಿರಸ್ಕಾರ ಸಹಿಸುವವನಲ್ಲ, ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. Hallelujah. Hallelujah. What we sow is important. ಅಂದರೆ ಇದರ ಅರ್ಥ ನಾವು ಏನು ಬಿತ್ತುತ್ತೀವೋ ಅದು ಮುಖ್ಯ. Verse 8. 8ನೇ ವಚನ. He that soweth to his flesh shall of the flesh reap corruption, but he that soweth to the Spirit shall of the Spirit reap its life everlasting. ಇಲ್ಲಿ 8ನೇ ವಚನ ಏನು ಹೇಳ್ತದೆ? ತನ್ನ ಶರೀರ ಭಾವವನ್ನು ಕುರಿತು ಬಿತ್ತುವವನು ಆ ಭಾವದಿಂದ ನಾಶನವನ್ನು ಕೊಯ್ಯುವನು, ಆತ್ಮನನ್ನು ಕುರಿತು ಬಿತ್ತುವವನು ಆತ್ಮನಿಂದ ನಿತ್ಯ ಜೀವವನ್ನು ಕೊಯ್ಯುವನು. What we sow is important. What we sow means what we think, what we talk, what we do. ಅದಕ್ಕೆ ನಾವು ಏನು ನೋಡ್ತೀವಿ, ನಾವೇನು ಮಾಡ್ತೀವಿ, ನಾವೇನು ಮಾತಾಡ್ತೀವಿ, ಇದ್ರ ಕುರಿತಾಗಿ ಭಾಳ ಎಚ್ಚರಿಕೆಯಿಂದ ಇರಬೇಕು. And verse 9 he says, ಆಮೇಲೆ 9ನೇ ವಚನ ಹೇಳಿ, let us not be weary in well doing, for in due season we shall reap, we faint not. ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳದೆ ಇರೋಣ, ಯಾಕಂದರೆ ಮನಗೊಂದದಿದ್ದರೆ ತಕ್ಕ ಸಮಯದಲ್ಲಿ ಬೆಳೆಯನ್ನು ಕೊಯ್ಯುವೆವು. ಸರಿ, ಕನ್ನಡ ಎಲ್ಲರೂ ನನ್ನೊಟ್ಟಿಗೆ ಹೇಳ್ರಿ, ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳದೆ ಇರೋಣ, ಯಾಕಂದರೆ ಮನಗೊಂದದಿದ್ದರೆ ತಕ್ಕ ಸಮಯದಲ್ಲಿ ಬೆಳೆಯನ್ನು ಕೊಯ್ಯುವೆವು. ಯಾವಾಗ ಕೊಯ್ಯುವು? ತಕ್ಕ ಸಮಯದಲ್ಲಿ, ಇನ್ ಡ್ಯೂ ಟೈಮ್. ಅಂದರೆ ತಕ್ಕ ಸಮಯದಲ್ಲಿ. When, ಯಾವಾಗ? if we fail not. ಯಾವಾಗ ತಕ್ಕ ಸಮಯದಲ್ಲಿ ನಾವು ಬೆಳೆ ಕೊಯ್ತೀವಿ? ಯಾವಾಗ ಅಂದರೆ ನಾವು ಬೇಸರಗೊಳ್ಳದೆ ಮನಗೊಂದದೆ ಇರುವುದಾದರೆ. ನಾನು ಮನಗೊಂದದಿದ್ದರೆ, ನಾನು ಮನಗೊಂದದಿದ್ದರೆ ತಕ್ಕ ಸಮಯದಲ್ಲಿ ಬೆಳೆಯನ್ನು ಕೊಯ್ಯುವೆವು. ಎಲ್ರು, ನಾನು ಮನಗೊಂದದಿದ್ದರೆ ತಕ್ಕ ಸಮಯದಲ್ಲಿ ಬೆಳೆಯನ್ನು ಕೊಯ್ಯುವೆನು. You don't get discouraged, you don't give up, you still keep doing good. Then in the right time
you will reap. ಅಂದರೆ ಅರ್ಥ ನೀವು ಬೇಜಾರುಗೊಳ್ಳಲ್ಲ, ನೀವು ಅಲ್ಲಿ ತಾಳ್ಮೆಯಿಂದ ಇರ್ತೀರಿ, ಆವಾಗ ನಿರಾಶೆಗೊಳ್ಳಲ್ಲ, ಆವಾಗ ನೀವು ತಕ್ಕ ಸಮಯದಲ್ಲಿ ನೀವು ಅಲ್ಲಿ ಬೆಳೆಯನ್ನು You are not ಕೊಯ್ತೀರಿ. allow your mind to get disturbed. ನಿಮ್ಮ ಮನಸ್ಸು ಅಲ್ಲಿ ಗಲಿಬಿಲಿ ಆಗ್ಲಾರ್ದ ಹಾಗೆ ನೀವು You are ಕಾಪಾಡ್ಕೊಳ್ತೀರಿ. not allowing your mind to get fainted. ನಿಮ್ಮ ಅಲ್ಲಿ ಮನಸ್ಸು ಅಲ್ಲಿ ಮನಗೊಂದದೆ ಇದ್ದು ಅಲ್ಲಿ ಸೋತ್ ಹೋಗುವಂತೆ ಬಿಡೋದಿಲ್ಲ. Hallelujah. Hallelujah. How to protect our mind from fainting? ನಮ್ಮ ಮನಸ್ಸು ಅಲ್ಲಿ ಸೋತು ಹೋಗದ ಹಾಗೆ ಹೇಗೆ ನಾವು ಕಾಪಾಡಿಕೊಳ್ಬೇಕು? You should be careful what you see, with whom you associate, what you hear. ಅದಕ್ಕೆ ನೀವು ಏನು ನೋಡ್ತೀರಿ, ಯಾರ ಜೊತೆ ಇರ್ತೀರಿ ಮತ್ತು ಯಾವುದನ್ನು ಕೇಳ್ತೀರೋ ಈ 3 ವಿಷಯದಲ್ಲಿ ಬಹಳ ಜಾಗರೂಕರಾಗಿರ್ಬೇಕು. Hallelujah. Hallelujah. That's why I tell people, ಅದಕ್ಕೆ ನಾನು ಜನರಿಗೆ ಹೇಳೋದೇನಂದ್ರೆ, come to church, ಚರ್ಚ್ಗೆ ಬರ್ರಿ, come Tuesday, ಮತ್ತು ವಿಶೇಷವಾಗಿ ಮಂಗಳವಾರ ದಿವಸ ಬರ್ರಿ, come Saturday. ಶನಿವಾರ ಬರ್ರಿ. Not for attendance. ನೋಡ್ರಿ, ಸುಮ್ಮನೆ ಬಂದು ಇಲ್ಲಿ ಹಾಜರಿ ಕೊಡಕ್ಕಲ್ಲ. 1 week you are living outside. 1 ವಾರ ನೀವು ಅಲ್ಲಿ ಲೋಕದ ಒಳಗಡೆ ಇರ್ತೀರಿ. Half an hour you listen message. ಆಮೇಲೆ ಬಂದ್ಬಿಟ್ಟು ಅರ್ಧ ತಾಸು ಮಾತ್ರ ವಾಕ್ಯ With ಕೇಳಿಸ್ಕೊತೀರಿ. whom do you associate more? ಈಗ ನೀವು ಹೇಳ್ರಿ, ಯಾರ ಜೊತೆ ಜಾಸ್ತಿ ಸಮಯ ಕಳೀತೀರಿ? What do you see more? ಆಮೇಲೆ ಏನ್ ಜಾಸ್ತಿ ನೋಡ್ತೀರಿ ನೀವು? What do you hear more? ಯಾವ್ದು ಜಾಸ್ತಿ ಕೇಳಿಸ್ಕೊತೀರಿ? Which is better? Sunday morning you are here, Sunday evening you are here, Tuesday you are, Wednesday you are coming, Friday you are, every day you are associating with the believers. You are hearing good things. ಯಾವುದು ಒಳ್ಳೆಯದು? ಸೋಮವಾರ, ರವಿವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಎಲ್ಲ ವಾರ ಎಲ್ಲ ಸ್ನೇಹಿತರ ಜೊತೆ ಎಲ್ಲ ವಿಶ್ವಾಸಿಗಳ ಜೊತೆ ಎಲ್ಲ ಇದ್ದಾಗ ಅವ್ರ ಜೊತೆ ಇದ್ದಾಗ ಒಳ್ಳೆಯದನ್ನೇ ಕೇಳಿಸ್ಕೊಳ್ತೀರಲ್ಲ. Hallelujah. You understand? ನಿಮ್ಗೆ ಅರ್ಥ ಆಯ್ತಾ? If 4 boys, okay, if they don't have Jesus, what they will talk? Anything good they will talk? ಈಗ 4 ಹುಡುಗರು ಸೇರಿಬಿಟ್ಟು ಮಾತಾಡ್ತಾ ಇದ್ದಾರೆ, ಅವ್ರು ವಿಶ್ವಾಸಿಗಳಲ್ಲ ಅಂದಾಗ ಅವ್ರು ಯಾವುದ್ರ ಬಗ್ಗೆ ಮಾತಾಡ್ತಾರೆ ಹೇಳ್ರಿ? ಏನಾದರೂ ಒಳ್ಳೇದು ಮಾತಾಡ್ತಾರಾ? Definitely not. ಖಂಡಿತವಾಗಿ ಅವ್ರು ಒಳ್ಳೇದೇನು ಮಾತಾಡಲ್ಲ. If you keep on listening to them, your mind will be impacted. ಅವ್ರ ಮಾತುಗಳನ್ನು ಕೇಳಿಸ್ಕೊಳ್ತಾನೇ ಇದ್ರೆ ನಿಮ್ಮ ಮನಸ್ಸು ಮೇಲೆ ಅದು ಪ್ರಭಾವ ಬೀರ್ತದೆ. You should understand, prayer is like a sowing. ಅದಕ್ಕೆ ನೀವು ಅರ್ಥ ಮಾಡ್ಕೊಳ್ಬೇಕೇನಂದ್ರೆ, ಪ್ರಾರ್ಥನೆ ಅಂತನ್ನುವಂಥದ್ದು ಒಂದು ಬಿತ್ತುವಂತರ ಆಗಿದೆ. Psalm 126, ಕೀರ್ತನೆ 126 verse 5 and 6. 5 ಮತ್ತು 6ನೇ ವಚನ. They that sow in tears shall reap in joy. He that goes forth and weepeth, bearing precious seed, shall doubtless come again with rejoicing, bringing his sheaves with him. ಕೀರ್ತನೆ 126 5 ಮತ್ತು 6ನೇ ವಚನ. ಅಳುತ್ತಾ ಬಿತ್ತುವವರು ಹಾಡುತ್ತಾ ಕೊಯ್ಯುವರು, ದುಃಖಿಸುತ್ತಾ ಬೀಜವನ್ನು ತೆಗೆದುಕೊಂಡು ಹೋಗುವವನು ಹರ್ಷಿಸುತ್ತಾ ಸೀಡುಗಳನ್ನು ಹೊತ್ತುಕೊಂಡು ಬರುವವನು. Hallelujah. Prayer is something like that. ಪ್ರಾರ್ಥನೆ ಅಂತ ಅನ್ನುವಂಥದ್ದು ನೋಡ್ರಿ ಇದೇ ತರ ಆಗಿದೆ. Sowing is, a lot of hard work is needed. Ground has to be prepared. They have to plow. So many things they have to do. ನೋಡ್ರಿ, ಬಿತ್ತಬೇಕಂತಂದ್ರೆ ಬಹಳ ಕಷ್ಟ ಆಗ್ತದಲ್ಲ. ಅಲ್ಲಿ ಹೋಗಿ ಅಲ್ಲಿ ಭೂಮಿ ತಯಾರು ಮಾಡಬೇಕು, ಹೋಗಿ ಅಲ್ಲಿ ಬೀಜ ಬಿತ್ತಬೇಕು. Farmer has to work very hard. ಅದಕ್ಕೆ ನೋಡ್ರಿ ರೈತ ಬಹಳ ಕಷ್ಟಪಡಬೇಕು. After sowing, he has to water it, he has to take care. ಈಗ ಬೀಜ ಬಿತ್ತಿದ ಮೇಲೆ ಆಮೇಲೆ ಅದನ್ನು ನೋಡ್ಕೊಳ್ಬೇಕು, ಆಮೇಲೆ ನೀರು ಹಾಕಬೇಕು. You should make sure no weeds in that, it should not, nothing should corrupt that crop. ಆಮೇಲೆ ಆತನ ಜಾಗರೂಕತೆಯಿಂದ ನೋಡ್ಕೊಳ್ಬೇಕೇನಂತಂದ್ರೆ ಆ ಬೀಜದಲ್ಲಿ ಏನಾದರೂ ಬೇರೆದು ಯಾವುದು ಬಂದು ಹಾಳು ಮಾಡಬಾರ್ದಂತ. When they reap it, oh wow, I got a harvest. ಆಮೇಲೆ ಯಾವಾಗ ಆತನ ಸುಗ್ಗಿ ಕೊಯ್ತಾನೋ ಅವಾಗ ಸಂತೋಷದಿಂದ ಸುಗ್ಗಿ ಕೊಯ್ತಾನೆ, ಈಗ ನನಗೆ ಸುಗ್ಗಿ ಸಿಕ್ತು. Doubtless, without any doubt, he will rejoice himself. ಆಮೇಲೆ ಇಲ್ಲಿ ವಾಕ್ಯ ಹೇಳ್ತದೇನಂತಂದ್ರೆ ಯಾವ ಸಂಶಯ ಇರ್ಲಾರ್ದೇನೆ ಆತನು ಸಂತೋಷ ಪಡ್ತಾನೆ. But for that there is a time. ಆದರೆ ಇದಕ್ಕಾಗಿ ಒಂದು ತಕ್ಕ ಕಾಲ ಸಮಯ ಅಂತ ಇದೆ. There is a due time. ಅಲ್ಲಿ ತಕ್ಕ ಕಾಲ, ತಕ್ಕ ಸಮಯ ಅಂತ ಇದೆ. In the due time, if your mind doesn't faint, in the due time you will reap the harvest. ಈ ನಿಮ್ಮ ಮನಸ್ಸು ಅಲ್ಲಿ ಗಲಿಬಿಲಿ ಆಗಲಿಲ್ಲ, ಅಲ್ಲಿ ಮನಸ್ಸು ಅಂದರೆ ನೀವು ಸೋತು ಹೋಗಲಿಲ್ಲ ಅಂದರೆ ನೀವು ತಕ್ಕ ಸಮಯದಲ್ಲಿ ನಿಮ್ಮ ಸುಗ್ಗಿ ಬೆಳೆಯನ್ನು ಕೊಯ್ತೀರಾ. You should not vary in doing good. ಆಮೇಲೆ ಒಳ್ಳೆಯದು ಮಾಡುವುದರಲ್ಲಿ ಬೇಜಾರ ಪಡಬಾರ್ದು. You should,
we should make sure you are not involved in anything bad. ಆಮೇಲೆ ನೀವು ಚೆನ್ನಾಗಿ ಖಚಿತವಾಗಿ ಮಾಡ್ಬೇಕೇನಂತಂದ್ರೆ ಯಾವುದೇ ಕೆಟ್ಟದ್ರಲ್ಲಿ ನೀವು ಅದರಲ್ಲಿ ಭಾಗವಹಿಸಲ್ಲ. What type of blessings God has kept for you? ನಿಮಗೆ ಗೊತ್ತಾ ಎಂತ ಆಶೀರ್ವಾದಗಳನ್ನು ದೇವರಿಟ್ಟಾನು? You are going to reap it. ಅದನ್ನೆಲ್ಲ ನೀವು ಕೊಯ್ತೀರಿ ಗೊತ್ತಾ? Deuteronomy 1:11. ಧರ್ಮೋಪದೇಶ ಕಾಂಡ 1ನೇ ಅಧ್ಯಾಯ 11ನೇ ವಚನ. ನೀವು ಇರುವುದಕ್ಕಿಂತಲೂ ನಿಮ್ಮನ್ನು ಸಾಧ್ಯದಷ್ಟು ಹೆಚ್ಚು ಮಾಡಿ ನಿಮಗೆ ಪ್ರಮಾಣ ಮಾಡಿದ ಹಾಗೆ ನಿಮ್ಮ ಪಿತೃಗಳ ದೇವರ ಕರ್ತನು ಆಶೀರ್ವದಿಸಲಿ. ಧರ್ಮೋಪದೇಶ ಕಾಂಡ 1ನೇ ಅಧ್ಯಾಯ 11ನೇ ವಚನ. ನೀವು ಈಗ ಇರುವುದಕ್ಕಿಂತಲೂ ಇನ್ನೂ 1000 ಆಗುವಂತೆ ನಿಮ್ಮ ಪಿತೃಗಳ ದೇವರಾದ ಯೆಹೋವನು ನಿಮ್ಮನ್ನು ಹೆಚ್ಚಿಸಿ ತಾನು ವಾಗ್ದಾನ ಮಾಡಿದ ಪ್ರಕಾರವೇ ನಿಮಗೆ ಶುಭಗಳನ್ನು ಅನುಗ್ರಹಿಸಲಿ. Hallelujah. Hallelujah. What you are there 1000 times you will increase it. ಅಂದರೆ ನೀವು ಯಾವ ಸ್ಥಿತಿಯಲ್ಲಿದ್ದೀರೋ ಅದನ್ನು 1000 ಆತನು ಹೆಚ್ಚಿಸ್ತಾರೆ. And then he will bless. ಅದಾದ್ಮೇಲೆ ಆಶೀರ್ವಾದ ಮಾಡ್ತಾನೆ. 1000 times blessing itself is enough for us. ನೋಡ್ರಿ 1000 ಪಟ್ಟು ಆಶೀರ್ವಾದನೇ ನಮಗೆ ಹೆಚ್ಚಾಗ್ಯದ. Yes sir, no? Amen. Hello. Can you imagine what money you have today, this month? Your salary 1000 times multiplying. ಈಗ ನೀವು ಉಳಿಸ್ಕೊಳ್ಳೋಕ್ಕಾಗ್ತದ ಯಾವ್ದು ಸಂಬಳ ನಿಮ್ಮ ಹತ್ರ ಇದೆ ಅದು 1000 ಪಟ್ಟು ಗುಣಕರಿಸಲ್ಪಡುವಂಥದ್ದು. Hallelujah. Hallelujah. They both have shops. ಅವರಿಬ್ಬರಿಗೆ ಅಲ್ಲಿ ಅಂಗಡಿಗಳಿದ್ದಾವೆ. ಒಂದು ದಿವಸ ಎಷ್ಟು ಬರ್ತದಮ್ಮ? 1000. 1000 into 1000 ಏನಾಗ್ತದೆ? ಎಷ್ಟಾಗ್ತದೆ? One day it will happen 1000 into 1000. ಒಂದು ದಿನ ಆಗ್ತದೆ 1000 into 1000. 1 lakh. Correct? Sure. No. 10 lakh. 10 lakh. That's what I mean. Imagine one day 10 lakh you can get. ಅಂದರೆ ಇದನ್ನ ಅರ್ಥ ಮಾಡ್ಕೊಡ್ರಿ, ಯೋಚನೆ ಮಾಡ್ರಿ. ಒಂದು ದಿನಕ್ಕೆ 10 ಲಕ್ಷ. ಒಂದು ತಿಂಗಳಿಲ್ಲ, ಒಂದು ದಿನಕ್ಕೆ one day you can get 10 lakhs. ಅಂದರೆ ಒಂದೇ ದಿನಕ್ಕೆ 10 ಲಕ್ಷ. Hallelujah. 1000 times you'll even we hear ಇದು ನಿಜವಾ, ಇದು ದೇವರ ವಾಕ್ಯವಾ, ಇದು ಇಲ್ಲ ಬೇರೆದಾದ ಇಲ್ಲ ಇನ್ನೂ ಇದು ದೇವರ ವಾಕ್ಯನೇ, ಇದು ದೇವರ ವಾಗ್ದಾನ. ಓಕೆ, 10 ಲಕ್ಷ ಬಂದ ಸಾಕಲ್ಲ, ಮತ್ತೆ ದೇವರ ಆಶೀರ್ವಾದ ಮಾಡ್ತಾನೆ. 10 ಲಕ್ಷ ಬಂದ್ರೆ ಸಾಕಲ್ಲ, ಮತ್ತೆ ಅದನ್ನ ದೇವರು ಮತ್ತೆ ಆಶೀರ್ವಾದ ಮಾಡ್ತಾರೆ. Hallelujah. Hallelujah. 1000 times. I was saying, what a promise it is. ನೋಡ್ರಿ ಎಂತ ವಾಗ್ದಾನ. ದೇವರು 1000 ಆತನ ಗುಣಕರಿಸ್ತಾನೆ. When ಯಾವಾಗ ಇದು ಆಗ್ತದೆ your mind should not faint. ನಿಮ್ಮ ಮನಸ್ಸು ಅಲ್ಲಿ ಸೋತ್ ಹೋಗಬಾರ್ದು. Hallelujah. Hallelujah. I will not allow my mind to faint. ನಾನು ನನ್ನ ಮನಸ್ಸು ಸೋತ್ ಹೋಗೋದಕ್ಕೆ ಬಿಡೋದಿಲ್ಲ. Hallelujah. Hallelujah. It is now not in God's hand, it is not in devil's hand. ಈಗ ಯಾವುದೇ ವಿಷಯ ದೇವ್ರ ಕೈಯಲ್ಲೇ ಇಲ್ಲ ಮತ್ತು ಸೈತಾನ್ ಕೈಯಲ್ಲೂ ಇಲ್ಲ. ಅಲ್ಲಿ ಇಲ್ಲಿ ನೋಡಬೇಡ, ಅದಕ್ಕೆ ಅಲ್ಲಿಗೆ ನೋಡಬಾರ್ದು. ಎಲ್ಲಿ ನೋಡಬೇಕು? ಎಲ್ಲಿ ನೋಡಬೇಕು? ಇದು ಕಂಟ್ರೋಲ್ ಮಾಡಬೇಕು. ಇದು ಕಂಟ್ರೋಲ್ ಮಾಡಬೇಕು. ಅಂದ್ರೆ ನಿಮ್ಮ ಮನಸ್ಸು ಕಂಟ್ರೋಲ್ ಮಾಡಬೇಕು. If you see what God wants you to see, if you hear what God wants you to hear, if you associate with whom God wants you to associate, then your mind will not be affected. ಅಂದರೆ ಏನು ದೇವ್ರು ನೋಡಲು ಬಯಸ್ತಾನೋ, ಯಾರ ಜೊತೆ ನೀವು ಇರಬೇಕಂತ ದೇವ್ರು ಬಯಸ್ತಾನೋ, ಏನು ನೀವು ಕೇಳಿಸ್ಕೊಳ್ಬೇಕಂತ ದೇವ್ರು ಬಯಸ್ತಾನೋ ಅದನ್ನೆಲ್ಲ ನೀವು ಸರಿಯಾಗಿ ಮಾಡಿದಾಗ ನಿಮಗೆ ನಿಮ್ಮ ಮನಸ್ಸಿನ ಮೇಲೆ ಯಾವುದೇ ಕೆಟ್ಟ ವಿಷಯ ಪ್ರಭಾವ ಬೀರಲ್ಲ. Hallelujah. Hallelujah. You should not be very doing good. ಆಮೇಲೆ ಮುಂದೆ ವಾಕ್ಯ ಹೇಳ್ತದೆ, ಒಳ್ಳೇದು ಮಾಡೋದ್ರಲ್ಲಿ ನೀವು ಬೇಜಾರುಗೊಳ್ಬೇಡ್ರಿ. Means what? ಅಂದ್ರೆ ಅರ್ಥ ಏನು? ಎಷ್ಟು ಪ್ರೇಯರ್ ಮಾಡಬೇಕಾ ಬೇಡ, ಬೈಬಲ್ ಎಷ್ಟು ಓದಬೇಕು ಬೇಡ, ನೋ ಬೇಜಾರು ಏನು ಬರ್ತದೆ? ಬೇಜಾರು ವಾಟ್ ಇಸ್ ಇಟ್ ಮಾಡಬೇಡ. ವಾಟ್ ಇಸ್ ಇಟ್? ಬೇಜಾರು ಕೊಲ್ಲಬೇಡ, ಬೇಜಾರುಗೊಳ್ಳಬೇಡ್ರಿ. ಟೆಲ್ ಇನ್ ಕನ್ನಡ ಆಲ್ ಆಫ್ ಯು. Okay, I will tell prayer, then you should tell ಬೇಜಾರು ಕೊಲ್ಲಬೇಡ. All of you, are you ready? Prayer, Bible reading, confession. ಎಷ್ಟು ಅರಿಕೆ ಮಾಡಿ ಎಲ್ಲ ಅರಿಕೆ ಆಯಿತು. ನಂದು ಇನ್ನೂ ದೇವರು ನನಗೆ ಉತ್ತರ ಕೊಟ್ಟಿಲ್ಲ.
Means what is the point? Your mind is fainted. ಈಗ ಆ ಥರ ಹೇಳಿದಾಗ ಏನಲ್ಲಿ ಅರ್ಥ ಕೊಡ್ತದಂದ್ರೆ ನಿಮ್ಮ ಮನಸ್ಸಿನ ಅಲ್ಲಿ ಸೋತ್ ಬೇಜಾರಾಗಿದ್ದ ಪ್ರಯೋಜನ ಇಲ್ಲ. ಬೇಜಾರಾದ್ರೆ ಪ್ರಯೋಜನ ಇಲ್ಲ. There is a due time. ಅಲ್ಲಿ ಒಂದು ತಕ್ಕ ಕಾಲ ಅಂತ ಇದೆ. Due time to do harvest. ನೋಡ್ರಿ, ತಕ್ಕ ಕಾಲದಲ್ಲಿ ಮಾತ್ರ ನಾವು ಸುಗ್ಗಿ ಕೊಯ್ತೀವಲ್ಲ. Hallelujah. Hallelujah. If farmer wants, can he do harvest next day after sowing? ಯಾರಾದ್ರೂ ಈಗ ರೈತ ನೋಡ್ರಿ ಇವತ್ತೇ ಬೀಜ ಬಿತ್ತಿ ನಾಳೆನೇ ಆತನ ಸುಗ್ಗಿ ಕೊಯ್ಬೋದಾ? ಪ್ರೇಯರ್ ಮಾಡಿದೆ? ಪ್ರೇಯರ್ ಮಾಡಿದಾಗ ನಮಗೆ ನಾಳೆನೇ ಉತ್ತರ ಬೇಕು. ಪ್ರೇಯರ್ ಮಾಡಿದ್ರೆ ಆಗ್ತದ? ಪ್ರೇಯರ್ ಮಾಡಿದ್ರೆ ನಾಳೆನೇ ನಮಗೆ ಸುಗ್ಗಿ ಸಿಗ್ತದ? ಎಷ್ಟು ಹಾಡಾಡ್ತೀವಿ, ನೀವು ಅರ್ಪುದ ಮಾಡ್ತಿದ್ದೇವೆ, ಅರ್ಪುದಕ್ಕೆ ಟೈಮ್ ಇರ್ತದೆ, ಡ್ಯೂ ಟೈಮ್ ಇರ್ತದೆ. ಅದ್ಭುತ, ಅದಕ್ಕೂ ಒಂದು ತಕ್ಕ ಕಾಲ ಅಂತ ಇದೆ. Hallelujah. Hallelujah. Lift your hand. ನಾವೆಲ್ಲ ನಮ್ಮ ಕೈಗಳನ್ನೇ Thank God for the due time. ಆ ಒಂದು ತಕ್ಕ ಕಾಲಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡಿ.